5ನೇ ದಿನದ ಪಾದಯಾತ್ರೆ ಯಶಸ್ವಿಯಾಗಿ ಸಾಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಮಂಡ್ಯದಿಂದ ಮೈಸೂರಿನತ್ತ ಸಾಗ್ತಾ ಇರ್ತಕ್ಕಂಥ ಪಾದಯಾತ್ರೆ. ಇವತ್ತಿನ ಪಾದಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಇರ್ತಕ್ಕಂಥದ್ದು. ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತಾನೆ ನಾನು. ಸರ್, ಇವತ್ತಿನ ರೆಸ್ಪಾನ್ಸ್ ಹೇಗಿದೆ ಸರ್? ಅದ್ಭುತವಾಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ, ವಿಶೇಷವಾಗಿ ಇವತ್ತು ದಕ್ಷಿಣ ಕನ್ನಡ, ಉಡುಪಿ, KR ಪುರಂ ವಿಧಾನಸಭಾ ಕ್ಷೇತ್ರದಿಂದ, ಅದೇ ರೀತಿ ಹಾಸನ ಜಿಲ್ಲೆ, ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಕಾರ್ಯಕರ್ತರು ಬಂದಿದ್ದಾರೆ. ನಮ್ಮ KR ಪುರಂ ನಾಯಕರಾಗಿರ್ತಕ್ಕಂಥ ಬೈತ್ರಿ ಬಸವರಾಜ್ ಅವರ ನೇತೃತ್ವದಲ್ಲಿ, ದಕ್ಷಿಣ ಕನ್ನಡ ಎಲ್ಲ ನಮ್ಮ ಶಾಸಕರ ನೇತೃತ್ವದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ. ಪಾದಯಾತ್ರೆ ರೆಸ್ಪಾನ್ಸ್ ನೋಡ್ತಿದ್ರೆ ಮುಖ್ಯಮಂತ್ರಿಗಳಿಗೆ ನಡುಕ ಶುರುವಾಗಿದೆಯಾ ಅಂತ ಇವತ್ತು ತೀರಾ ವೈಯಕ್ತಿಕವಾಗಿ ನಿಮ್ಮ ಪಕ್ಷದ ಹಿರಿಯ ನಾಯಕರು ಯಡಿಯೂರಪ್ಪ ವಿರುದ್ಧ ಮಾತಾಡಿರ್ತಕ್ಕಂಥದ್ದು. ಹತಾಶೆಯಿಂದ ಈ ರೀತಿ ನುಡಿಮುತ್ತುಗಳು ಮುಖ್ಯಮಂತ್ರಿಗಳ ಬಾಯಿಂದ ಉದುರುತ್ತಾ ಇದೆ. DK ಶಿವಕುಮಾರ್ ಆಗಲಿ, ಮುಖ್ಯಮಂತ್ರಿಗಳಾಗಲಿ ಮನ ಬಂದಂತೆ ಮಾತನಾಡ್ತಾ ಇರ್ತಕ್ಕಂಥದ್ದು ಅವರ ಹತಾಶೆಯನ್ನು ತೋರಿಸ್ತದೆ. ಮುಖ್ಯಮಂತ್ರಿಗಳು ಮತ್ತೊಂದು ಮಾತನ್ನು ಹೇಳಿದ್ದಾರೆ, ಪಾದಯಾತ್ರೆಗೆ ಕೌಂಟರ್ ಆಗಿ ಅವರು ಕೂಡ ಎಲ್ಲೊಂದು ಕಡೆ ಪಾದಯಾತ್ರೆ ಹತ್ತಿಕೊಂಡು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕಾರ್ಯಕರ್ತರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಏನು ಹೇಳಿದ್ದಾರೆ ಅಂದರೆ, ಇವತ್ತು ಬಿಜೆಪಿ ಮತ್ತು JDS ಅವಧಿಯ ಎಲ್ಲ ಹಗರಣಗಳನ್ನ ಮೈಸೂರು ಸಮಾವೇಶದಲ್ಲಿ ಬಿಚ್ಚಿಡ್ತೇನೆ ಅಂತ ಹೇಳಿದ್ದಾರೆ. ಕಳೆದ ಒಂದು ತಿಂಗಳಿಂದ ಡೈಲಾಗ್ಗಳನ್ನು ಕೇಳ್ತಾ ಇದ್ದೀವಿ, ಮಾತುಗಳನ್ನು ಕೇಳ್ತಾ ಇದ್ದೀವಿ. ಆದರೆ ನಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ. ಅವರು ಇವತ್ತು ಆಡಳಿತ ಪಕ್ಷದಲ್ಲಿ ಆಡಳಿತದಲ್ಲಿರೋದು ಅವರು. ಇವತ್ತು ನಮ್ಮ ಪ್ರಶ್ನೆಗೆ ಉತ್ತರನ ಕೊಡಬೇಕು. ನುಂಗಿ ನೀರು ಕುಡಿದಿದ್ದಾರೆ, ಲೂಟಿ ಮಾಡಿದ್ದಾರೆ. ಇವ್ರಿಗೇನು ನೈತಿಕತೆ ಇದೆ ಇವತ್ತು ವಿರೋಧ ಪಕ್ಷವನ್ನ ಪ್ರಶ್ನೆ ಮಾಡೋದಕ್ಕೆ? ಇವತ್ತು ರಾಜ್ಯದ ಜನರಿಗೆ ಉತ್ತರನ ಕೊಡಲಿ. ಪಾದಯಾತ್ರೆ ಮಾಡಿದಂಥ ಬಹುತೇಕ ನಾಯಕರು ಯಶಸ್ವಿ ಆಗ್ತಾರೆ, ಮುಂದಿನ ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಜನರ ಅಭಿಮತ. ಇವತ್ತು ನಿಮ್ಮ ಹಿಂದೆ ಇಷ್ಟು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಅನ್ನು ನೋಡ್ತಾ ಇದ್ರೆ, ಮುಂದಿನ ದಿನಗಳಲ್ಲಿ ಮುಂದಿನ ಮುಖ್ಯಮಂತ್ರಿ BY ವಿಜೇಂದ್ರ ಅಂತ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ತಾವು ಏನು ಹೇಳ್ತೀರಿ ಈ ಬಗ್ಗೆ? ಏನಂತ ಹಂಚ್ಕೋತೀರಿ ಮಾಹಿತಿ? ಕಾರ್ಯಕರ್ತರು ಅಭಿಮಾನದಿಂದ ಕೂಗ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ನಮ್ಮ ಹೋರಾಟ ಈಗ ಯಾವುದೇ ಚುನಾವಣೆಗಳಿಲ್ಲ, ವಿಧಾನಸಭಾ ಚುನಾವಣೆನೂ ಇಲ್ಲ, ಅದು ಚುನಾವಣೆ ಇಲ್ಲ. ನಾವು ಪ್ರಾಮಾಣಿಕವಾಗಿ ಈ ನಾಡಿನ ಜನರ ಒಂದು ಧ್ವನಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇನ್ನು ಎಲೆಕ್ಷನ್ ಚುನಾವಣೆ ಸುಮಾರು ಇನ್ನು 3.5-4 ವರ್ಷ ಇದೆ. ಹಾಗೆ ನೋಡೋದಾದ್ರೆ ಈ ರೆಸ್ಪಾನ್ಸು, ಈ ಬೆಂಬಲ, ಜನ ಬೆಂಬಲ ನಿಮಗೆ ಇದು ಮುಂದಿನ ಚುನಾವಣೆವರೆಗೂ ಇರುತ್ತೆ ಅಂತೀರಾ, ಅಥವಾ ಇನ್ನೊಂದು ಪಾದಯಾತ್ರೆ ಅವಶ್ಯಕತೆ ಇದೆ ಅಂತೀರಾ? ನನಗಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಇದು. ರಾಜ್ಯ ಸರ್ಕಾರ ಭ್ರಷ್ಟ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಇದು. ಅದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಸರಿ, ಮೂಢಯಾತ್ರೆ ವಿಚಾರವಾಗಿ ಮುಖ್ಯಮಂತ್ರಿಗಳು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ಸೈಟ್ ಕೊಟ್ಟಿದ್ದು BJP ಅವರು, ಕೊಟ್ಟುಬಿಟ್ಟು ಈಗ ನನ್ನ ಮೇಲೆ ಕೌಂಟರ್ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ವಾಲ್ಮೀಕಿ ಹಗರಣದಲ್ಲೂ ಕೂಡ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಮೂಡಾದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇಂದಲ್ಲ ನಾಳೆ ರಾಜೀನಾಮೆ ಕೊಡ್ತಾರೆ. ಕೊನೆಯದಾಗಿ ಪಾದಯಾತ್ರೆ ಬಗ್ಗೆ ಮಾತಾಡೋದಾದ್ರೆ, ಮೈಸೂರು ಸೇರುವಷ್ಟೊತ್ತಿಗೆ ಎಷ್ಟು ಸಂಖ್ಯೆ, ಸಾವಿರಾರು ಸಂಖ್ಯೆ ಎಷ್ಟಾಗ್ಬೋದು ಅಂತ ಒಂದು ಅಂದಾಜು? ನಮಗೆ ಲೆಕ್ಕ ನಾವು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ದಿನನಿತ್ಯ ಪಾದಯಾತ್ರೆಯಲ್ಲಿ 3-4 ಸಾವಿರ ನಿರೀಕ್ಷೆ ಮಾಡಿದ್ವಿ ಜನರು. ಆದರೆ 20-25 ಸಾವಿರ ಜನ ಬರ್ತಾ ಇದ್ದಾರೆ. ನೋಡೋಣ ಮೈಸೂರಲ್ಲಿ, ಯಾಕೆಂದರೆ ಸ್ವಯಂ ಪ್ರೇರಿತವಾಗಿ ಬರೋದ್ರಿಂದ ನನ್ನ ಪ್ರಕಾರ 1 ಲಕ್ಷಕ್ಕೂ ಹೆಚ್ಚು ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ. ಪಾದಯಾತ್ರೆ ಚಿಕ್ಕ ಪುಟ್ಟ ಗಲಾಟೆಗಳು ಅಂದರೆ ಪ್ರೀತಮ್ ಗೌಡರ ಬೆಂಬಲಿಗರ ಒಂದಷ್ಟು ಆಗಿರ್ತಕ್ಕಂಥದ್ದು ಒಂದು ಪಾದಯಾತ್ರೆ ಮುಗಿದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಮಾತು. ಮುಖ್ಯಮಂತ್ರಿಗಳಿಗೆ ಹತಾಶರಾಗಿರ್ತಕ್ಕಂಥದ್ದು, ಹತಾಶರಾಗಿಯೇ ಈ ಒಂದು ಇಂತಹ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಜೊತೆಗೆ ತೀರಾ ವೈಯಕ್ತಿಕವಾಗಿ ಹೇಳಿಕೆಗಳನ್ನು ಕೊಡ್ತಾ ಇರೋದು ನೋಡಿದ್ರೆ ಖಂಡಿತವಾಗಲೂ ಕೂಡ ಸಿದ್ದರಾಮಯ್ಯವರು ಹತಾಶರಾಗಿದ್ದಾರೆ ಅಂತಕ್ಕಂಥ ಮಾತಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. 5ನೇ ದಿನದ ಪಾದಯಾತ್ರೆ ಯಶಸ್ವಿಯಾಗಿ ಸಾಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಮಂಡ್ಯದಿಂದ ಮೈಸೂರಿನತ್ತ ಸಾಗ್ತಾ ಇರ್ತಕ್ಕಂಥ ಪಾದಯಾತ್ರೆ. ಇವತ್ತಿನ ಪಾದಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಇರ್ತಕ್ಕಂಥದ್ದು. ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತಾನೆ ನಾನು. ಸರ್, ಇವತ್ತಿನ ರೆಸ್ಪಾನ್ಸ್ ಹೇಗಿದೆ ಸರ್? ಅದ್ಭುತವಾಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ, ವಿಶೇಷವಾಗಿ ಇವತ್ತು ದಕ್ಷಿಣ ಕನ್ನಡ, ಉಡುಪಿ, KR ಪುರಂ ವಿಧಾನಸಭಾ ಕ್ಷೇತ್ರದಿಂದ, ಅದೇ ರೀತಿ ಹಾಸನ ಜಿಲ್ಲೆ, ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಕಾರ್ಯಕರ್ತರು ಬಂದಿದ್ದಾರೆ. ನಮ್ಮ KR ಪುರಂ ನಾಯಕರಾಗಿರ್ತಕ್ಕಂಥ ಬೈತ್ರಿ ಬಸವರಾಜ್ ಅವರ ನೇತೃತ್ವದಲ್ಲಿ, ದಕ್ಷಿಣ ಕನ್ನಡ ಎಲ್ಲ ನಮ್ಮ ಶಾಸಕರ ನೇತೃತ್ವದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ. ಪಾದಯಾತ್ರೆ ರೆಸ್ಪಾನ್ಸ್ ನೋಡ್ತಿದ್ರೆ ಮುಖ್ಯಮಂತ್ರಿಗಳಿಗೆ ನಡುಕ ಶುರುವಾಗಿದೆಯಾ ಅಂತ ಇವತ್ತು ತೀರಾ ವೈಯಕ್ತಿಕವಾಗಿ ನಿಮ್ಮ ಪಕ್ಷದ ಹಿರಿಯ ನಾಯಕರು ಯಡಿಯೂರಪ್ಪ ವಿರುದ್ಧ ಮಾತಾಡಿರ್ತಕ್ಕಂಥದ್ದು. ಹತಾಶೆಯಿಂದ ಈ ರೀತಿ ನುಡಿಮುತ್ತುಗಳು ಮುಖ್ಯಮಂತ್ರಿಗಳ ಬಾಯಿಂದ ಉದುರುತ್ತಾ ಇದೆ.
ಡಿ ಕೆ ಶಿವಕುಮಾರ್ ಆಗಲಿ ಮುಖ್ಯಮಂತ್ರಿಗಳಾಗಲಿ ಮನ ಬಂದಂತೆ ಮಾತನಾಡ್ತಾ ಇರ್ತಕ್ಕಂಥದ್ದು ಅವರ ಹತಾಶೆಯನ್ನು ತೋರಿಸ್ತದೆ. ಇವತ್ತು ಮುಖ್ಯಮಂತ್ರಿಗಳು ಮತ್ತೊಂದು ಮಾತನ್ನು ಹೇಳಿದ್ದಾರೆ. ಪಾದಯಾತ್ರೆಗೆ ಕೌಂಟರ್ ಆಗಿ ಅವರು ಕೂಡ ಎಲ್ಲೊಂದು ಕಡೆ ಪಾದಯಾತ್ರೆ ಹತ್ತಿಕೊಂಡು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕಾರ್ಯಕರ್ತರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಏನು ಹೇಳಿದ್ದಾರೆ ಅಂದರೆ ಇವತ್ತು ಬಿಜೆಪಿ ಮತ್ತು JDS ಅವಧಿಯ ಎಲ್ಲ ಹಗರಣಗಳನ್ನ ಮೈಸೂರು ಸಮಾವೇಶದಲ್ಲಿ ಬಿಚ್ಚಿಡ್ತೇನೆ ಅಂತ ಹೇಳಿದ್ದಾರೆ. ಕಳೆದ ಒಂದು ತಿಂಗಳಿಂದ ಡೈಲಾಗ್ಗಳನ್ನು ಕೇಳ್ತಾ ಇದ್ದೀವಿ, ಮಾತುಗಳನ್ನು ಕೇಳ್ತಾ ಇದ್ದೀವಿ. ಆದರೆ ನಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ. ಅವರು ಇವತ್ತು ಆಡಳಿತದಲ್ಲಿರೋದು ಅವರು. ಇವತ್ತು ನಮ್ಮ ಪ್ರಶ್ನೆಗೆ ಉತ್ತರನ ಕೊಡಬೇಕು. ನುಂಗಿ ನೀರು ಕುಡಿದಿದ್ದಾರೆ, ಲೂಟಿ ಮಾಡಿದ್ದಾರೆ. ಇವ್ರಿಗೇನು ನೈತಿಕತೆ ಇದೆ ಇವತ್ತು ವಿರೋಧ ಪಕ್ಷವನ್ನ ಪ್ರಶ್ನೆ ಮಾಡೋದಕ್ಕೆ? ಇವತ್ತು ರಾಜ್ಯದ ಜನರಿಗೆ ಉತ್ತರನ ಕೊಡಲಿ. ಪಾದಯಾತ್ರೆ ಮಾಡಿದಂಥ ಬಹುತೇಕ ನಾಯಕರು ಯಶಸ್ವಿ ಆಗ್ತಾರೆ, ಮುಂದಿನ ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಜನರ ಅಭಿಮತ. ಇವತ್ತು ನಿಮ್ಮ ಹಿಂದೆ ಇಷ್ಟು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಅನ್ನು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ಮುಖ್ಯಮಂತ್ರಿ BY ವಿಜಯೇಂದ್ರ ಅಂತ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ತಾವು ಏನು ಹೇಳ್ತೀರಿ ಈ ಬಗ್ಗೆ? ಏನಂತ ಹಂಚ್ಕೋತೀರಿ ಮಾಹಿತಿ? ಕಾರ್ಯಕರ್ತರು ಅಭಿಮಾನದಿಂದ ಕೂಗ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ನಮ್ಮ ಹೋರಾಟ ಈಗ ಯಾವುದೇ ಚುನಾವಣೆಗಳಿಲ್ಲ, ವಿಧಾನಸಭಾ ಚುನಾವಣೆನೂ ಇಲ್ಲ, ಅದು ಚುನಾವಣೆ ಇಲ್ಲ. ನಾವು ಪ್ರಾಮಾಣಿಕವಾಗಿ ಈ ನಾಡಿನ ಜನರ ಒಂದು ಧ್ವನಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇನ್ನು ಎಲೆಕ್ಷನ್ ಚುನಾವಣೆ ಸುಮಾರು ಇನ್ನು 3.5-4 ವರ್ಷ ಇದೆ. ಹಾಗೆ ನೋಡೋದಾದ್ರೆ ಈ ರೆಸ್ಪಾನ್ಸು, ಈ ಬೆಂಬಲ, ಜನ ಬೆಂಬಲ ನಿಮಗೆ ಇದು ಮುಂದಿನ ಚುನಾವಣೆವರೆಗೂ ಇರುತ್ತೆ ಅಂತೀರಾ ಅಥವಾ ಇನ್ನೊಂದು ಪಾದಯಾತ್ರೆ ಅವಶ್ಯಕತೆ ಇದೆ ಅಂತೀರಾ? ನನಗಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಇದು. ರಾಜ್ಯ ಸರ್ಕಾರ ಭ್ರಷ್ಟ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಇದು. ಅದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಸರಿ, ಮೂಢಯಾತ್ರೆ ವಿಚಾರವಾಗಿ ಮುಖ್ಯಮಂತ್ರಿಗಳು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ಸೈಟ್ ಕೊಟ್ಟಿದ್ದು BJP ಅವರು, ಕೊಟ್ಬಿಟ್ಟು ಈಗ ನನ್ನ ಮೇಲೆ ಕೌಂಟರ್ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ವಾಲ್ಮೀಕಿ ಹಗರಣದಲ್ಲೂ ಕೂಡ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಮೂಡಾದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇಂದಲ್ಲ ನಾಳೆ ರಾಜೀನಾಮೆ ಕೊಡ್ತಾರೆ. ಕೊನೆಯದಾಗಿ ಪಾದಯಾತ್ರೆ ಬಗ್ಗೆ ಮಾತಾಡೋದಾದ್ರೆ ಮೈಸೂರು ಸೇರುವಷ್ಟೊತ್ತಿಗೆ ಎಷ್ಟು ಸಂಖ್ಯೆ, ಸಾವಿರಾರು ಸಂಖ್ಯೆ ಎಷ್ಟಾಗ್ಬೋದು ಅಂತ ಒಂದು ಅಂದಾಜು? ನಮಗೆ ಲೆಕ್ಕ ನಾವು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ದಿನನಿತ್ಯ ಪಾದಯಾತ್ರೆಯಲ್ಲಿ 3-4 ಸಾವಿರ ನಿರೀಕ್ಷೆ ಮಾಡಿದ್ವಿ ಜನರು. ಆದರೆ 20-25 ಸಾವಿರ ಜನ ಬರ್ತಾ ಇದ್ದಾರೆ. ನೋಡೋಣ ಮೈಸೂರಲ್ಲಿ, ಯಾಕೆಂದರೆ ಸ್ವಯಂ ಪ್ರೇರಿತವಾಗಿ ಬರೋದ್ರಿಂದ ನನ್ನ ಪ್ರಕಾರ 1 ಲಕ್ಷಕ್ಕೂ ಹೆಚ್ಚು ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ. ಪಾದಯಾತ್ರೆಯಲ್ಲಿ ಚಿಕ್ಕ ಪುಟ್ಟ ಗಲಾಟೆಗಳು ಅಂದರೆ ಪ್ರೀತಮ್ ಗೌಡರ ಬೆಂಬಲಿಗರ ಒಂದಷ್ಟು ಆಗಿರ್ತಕ್ಕಂಥದ್ದು ಒಂದು ಪಾದಯಾತ್ರೆ ಮುಗಿದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಮಾತು. ಮುಖ್ಯಮಂತ್ರಿಗಳಿಗೆ ಹತಾಶರಾಗಿರ್ತಕ್ಕಂಥದ್ದು, ಹತಾಶರಾಗಿಯೇ ಈ ಒಂದು ಇಂತಹ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಜೊತೆಗೆ ತೀರಾ ವೈಯಕ್ತಿಕವಾಗಿ ಹೇಳಿಕೆಗಳನ್ನು ಕೊಡ್ತಾ ಇರೋದು ನೋಡಿದ್ರೆ ಖಂಡಿತವಾಗಲೂ ಕೂಡ ಸಿದ್ದರಾಮಯ್ಯವರು ಹತಾಶರಾಗಿದ್ದಾರೆ ಅಂತಕ್ಕಂಥ ಮಾತಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಜೊತೆಗೆ ತೀರಾ ವೈಯಕ್ತಿಕವಾಗಿ ಹೇಳಿಕೆಗಳನ್ನು ಕೊಡ್ತಾ ಇರೋದು ನೋಡಿದ್ರೆ ಖಂಡಿತವಾಗಲೂ ಕೂಡ ಸಿದ್ದರಾಮಯ್ಯವರು ಹತಾಶರಾಗಿದ್ದಾರೆ ಅಂತಕ್ಕಂಥ ಮಾತಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.